ಆಫೀಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ಯಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್. ಪ್ರಮೋಟ್ ಯುವರ್ ಬ್ರಾಂಡ್ ಥ್ರೂ ಡಿಜಿಟಲ್ ಮೀಡಿಯಾ. ಕಾಂಟ್ಯಾಕ್ಟ್ 6366085635. ಇವ್ರೇನು ಮಾಡಿ ಡೈಲಿ ಸೂಟ್ ಹಾಕ್ಕೊಂಡು ಹೋಗೋದು. ಡಿ ಜಿ ಬಂದು ಕಾರ್ ನಿಂತಾಗ ಇವರು ಸ್ಟೈಲಾಗಿ ಹೋಗಿ ಡೋರ್ ತೆಗೆದು ಸ್ಮಾರ್ಟಾಗಿ ಒಂದು ಸಲ ಇಟ್ಕೊಟ್ಟು ಹಿಂಗೆ ನಿಂತ್ಕೊಂಡು ಇದು ಮಾಡೋದು. ಶರ್ಟ್ ಬಿಚ್ಚಿ ಹಾಕಿದ್ರು, ಬನೀನ್ ಬಿಚ್ಚಿ ಹಾಕಿದ್ರು. ಇವರು ಡಿ ಜಿ ನೋ ನಾಟ್ ನೌ ಐ ಸೇ ಟು ನೋ ಸರ್, ಯು ಆರ್ ಮೈ ಡಿ ಜಿ, ಐ ಆಮ್ ಯುವರ್ SP. ಇವನು ಸಬ್ ಇನ್ಸ್ಪೆಕ್ಟರ್ ಏನು ಮಾಡ್ದ, ಒಂದು 50 ರೂಪಾಯಿ ಕೊಟ್ಟ. ಹೋಗ್ಬಿಟ್ಟು ಅಲ್ಲಿ ನೋಡೋ, ಅಲ್ಲಿ ತ್ರಿವೇಣಿ ರೋಡಲ್ಲಿ ಟೀನು ಮತ್ತು ಗುಡ್ಡೆ ಬಿಸ್ಕೆಟ್ ತೊಗೊಂಬಾರೋ ಅಂತ. ಅವನೊಂದು ಮೂಟೆ ಹೊತ್ಕೊಂಡ್ಬರ್ತಾ ಇದ್ದಾನೆ. ಹೀಗೆ ಇವರು ಎಲ್ಲೇ ಹೋಗ್ಬಿಟ್ಟೆ, ಸರ್ ಗುಡ್ಡೆ ಬಿಸ್ಕೆಟ್ ತರಕ್ಕೆ ಹೋಗಿದ್ದೆ ಸರ್, ಎಲ್ಲೇ ಸರ್ ಇದು ಅಂದ. ಹಾಗೆ ನಮಗೇನು ಹೇಳ್ಕೊಟ್ಟಿದ್ರು ಅಂದರೆ, ಫಸ್ಟ್ ಟ್ರೈನಿಂಗಲ್ಲಿ ನೀವು ಹೋದಾಗ ಒಬ್ಬ ಕಾನ್ಸ್ಟೇಬಲ್ಗೆ ಏನಾದ್ರು ಕೆಲಸ ಹೇಳಿದ್ರೆ ಅವನ ಕಡೆಯಿಂದ ನೀವು ಪುನಃ ರಿಟರ್ನ್ ಕೇಳ್ಕೋಬೇಕು. ಈಗ ನಾನು ಏನು ಹೇಳಿದೆ ಹೇಳು ಅಂತ. ನಮ್ಮ ಮೊದಲು COD ಅಂತಿತ್ತು. COD ಅಂದರೆ ಕೋರ್ ಆಫ್ ಡಿಟೆಕ್ಟಿವ್ಸ್ ಅಂತ. ಅದು ಕೋರ್, ಅದು ಸ್ಪೆಲ್ಲಿಂಗು CORPS. ಆ್ಯಕ್ಚುಲಿ ಕಾಪ್ಸ್ ಅಂದರೆ ಡೆಡ್ ಬಾಡಿ ಅಂತ. CORPS ಅದನ್ನು ಕೋರ್ ಆಫ್ ಡಿಟೆಕ್ಟಿವ್ ಅಂತ ಹೇಳಬೇಕು. ಸ್ಪೆಲ್ಲಿಂಗ್ ನೋಡಿದ್ರೆ ಕಾರ್ಪ್ಸ್ ಇರುತ್ತಲ್ಲ. ಸೊ ಒಬ್ಬರು ಡಿ ಜಿ ಹೇಳ್ದಂತೆ, ಏನ್ರಿ ನಾವಿಲ್ಲಿ ಸತ್ತೋದಂಗೆ ಇದ್ದೀವಿ, COD ಅಂದರೆ ಲೆಟ್ ಅಸ್ ಚೇಂಜ್ ದಿ ವರ್ಡ್ ಅಂತೇಳಿ CID ಅಂತ ಮಾಡಿಬಿಟ್ರು. ಈಗ ಇದು ಏನು ಕ್ರಿಮಿನಲ್ ಇನ್ವೆಸ್ಟಿಗೇಷನ್, ಅದು ಚೆನ್ನೈನಲ್ಲಿ ಎಲ್ಲ ಹಾಗೇ ಇದೆ. CID ಅಂತಿದೆ, COD ಅಂತಿಲ್ಲ. ಸೊ COD ಬಿಕಮ್ CID ನಾವು. ಆಗ COD ಇದ್ದಾಗ ಒಬ್ಬರು ಡಿ ಜಿ ಇದ್ದರು, ಅವ್ರ ಹೆಸರು ಹೇಳಲ್ಲ ನಾನು, ಅವ್ರು ಇಲ್ಲ, ಬಟ್ ಅವರು ಬೆಂಕಿ, ಆನೆಸ್ಟ್ ಟು ದ ಕೋರ್. ಅಂದರೆ ಈಗ ಇವರು ದುಡ್ಡು ಕೇಳಿದ್ರು ಅಂತ ಹೇಳಿದ್ರಲ್ಲ ರೀತಿದು, ಅದಕ್ಕಿಂತ ಇದು. ನನಗೊಂದ್ಸರಿ ನಾನು ಚಿಕ್ಕಪೇಟೆಯಲ್ಲಿದ್ದಾಗ ನನಗೆ ಫೋನ್ ಮಾಡಿದರು. ಮಾಡಿಬಿಟ್ಟು, ಅಶೋಕ್ ನನಗೆ 2 ಸಾಕ್ಸ್ ಬೇಕು ನಿಮ್ಮ ಓರಿಯೆಂಟಲ್ ಇದರಿಂದ, ಆ್ಯಂಡ್ ಐ ವಾಂಟ್ ಟು ಮೀಟ್ ಯು ಆಲ್ಸೋ, ಯು ಪರ್ಸ್ನಲಿ ಕಮ್ ಅಂದರು. ನಾನಲ್ಲಿ 2 ಸಾಕ್ಸನ್ನು ಕಾಕಿ ಸಾಕ್ಸ್ ಪರ್ಚೇಸ್ ಮಾಡಿ ಹೋದೆ ಮನೆಗೆ. ಡಿ ಜಿ ಆಫೀಸ್ ಮುಂದ್ಗಡೆ. ಅಂದರೆ ಪೊಲೀಸ್ ಸಾಕ್ಸ್ಗಳ? ಪೊಲೀಸ್ ನಮ್ಮ ಕಾಕಿ ಸಾಕ್ಸ್, ಪೊಲೀಸ್ ಸಾಕ್ಸ್. ಅದು ನಮ್ಮಲ್ಲಿ ಚಿಕ್ಕಪೇಟೆನಲ್ಲಿ ಒಂದು ಶಾಪ್ ಇದೆ, ಓರಿಯೆಂಟಲ್. ಅಲ್ಲೆಲ್ಲ ನಮ್ಮ ಹೆಡ್ ಟು ಟೋ ನಮಗೆ ಅಲ್ಲೇ ಸಿಗೋದು. ಹೆಡ್ ಗೇರ್ ಅಂತೀವಿ ನಾವು ಇದಕ್ಕೆ, ಹ್ಯಾಟ್ಗೆ. ಆಮೇಲೆ ಯೂನಿಫಾರ್ಮು, ಸ್ಟಾರ್ಸು, ಬೆಲ್ಟು, ಎಲ್ಲ ನಮ್ಮ ಕೇನು, ಶೂಸು, ಸಾಕ್ಸ್ ಎಲ್ಲ ಅಲ್ಲಿ ಸಿಕ್ಕುತ್ತೆ. ಓರಿಯೆಂಟಲ್ ಕಿರಣ್ ಅಂತ ನಾವು ಸೇರಿದಾಗ ಅವ್ರ ತಂದೆ ಇದ್ದರು. ಈಗ ಅವ್ರು ಕಿರಣ್ ಅಂಥೇಳಿ. ನಿಮಗೆ ಪೊಲೀಸ್ ಕಂಪ್ಲೀಟ್ ಯೂನಿಫಾರ್ಮ್ ಅಲ್ಲೇ ಸಿಗೋದು. ಸ್ಟೋರಿ ಮಾಡ್ಬೋದು ನನ್ನ ಪ್ರಕಾರ. ತುಂಬ ಚೆನ್ನಾಗಿದೆ ಅದು, ಯೂನಿಫಾರ್ಮ್ಗಿನ ಎಲ್ಲ ಚೆನ್ನಾಗಿದೆ. ಆಮೇಲೆ ನಾನು 2 ಸಾಕ್ಸ್ ತೊಗೊಂಡು ಹೋದರೆ ಒಬ್ಬರೇ ಇದ್ದಾರೆ ಮನೆಯಲ್ಲಿ. ಎಲ್ಲಿ ಸರ್ ಮನೆ? ಅದೇ ನಮ್ಮ ಡಿ ಜಿ ಆಫೀಸ್ ಮುಂದೆ ಆ ಕಾರ್ನರಲ್ಲಿ ಅಲ್ಲೊಂದು ಇದಿದೆ ನೋಡಿ, ಒಂದು ಪರ್ಸನ್ ಗನ್ ಇಟ್ಕೊಂಡು ಹಿಂಗೆ ನಿಂತಿದ್ದಾನೆ ನೋಡಿ, ಒಂದು ಅದು ಪೊಲೀಸ್ ಕಾರ್ನರ್ ಅಂತಾರೆ ಅದಕ್ಕೆ. ಆ ಕಾರ್ನರಲ್ಲಿ ಒಂದು ಟಚಿಂಗ್ ಟು ಮಾರ್ತಾಸ್ ಹಾಸ್ಪಿಟ್ಲ್ ರೆಗ್ಯುಲರ್ ಡಿ ಜಿ. ಈಗ ಪ್ರವೀಣ್ ಸೂದ್ ಅವರು ಇದ್ದಾರೆ. ಅದು ಚೆನ್ನಾಗಿದೆ, ಒಳಗಡೆ ಗಾರ್ಡನ್ ಎಲ್ಲ ಆಗಿ, ಆ ಕಡೆ ಪಕ್ಕದಲ್ಲೇ ಬೌರಿಂಗ್ ಇದು ಮಾರ್ತಾಸ್ ಹಾಸ್ಪಿಟಲ್. ಆಮೇಲೆ ಕೂರಿಸಿ ಟೀ ಎಲ್ಲ ಕೊಟ್ಟರು. ಫಸ್ಟ್ ದುಡ್ಡು ಕೊಟ್ಬಿಟ್ರು. ಬಿಲ್ಲು ತೊಗೊಂಬರ್ಬೇಕು ಅಂತ ಹೇಳಿದ್ರು. ಬಿಲ್ ಕೊಟ್ಟ ತಕ್ಷಣ ದುಡ್ಡು ಕೊಟ್ಟರು. ದುಡ್ಡು ಕೊಟ್ಟು ಮಾತಾಡಿಸಿ ನನ್ನ ಬಗ್ಗೆ ಸ್ವಲ್ಪ ಅದು ಇದೇನೋ ಕೆಲವು ವೀರಪ್ಪಂದಿದೆಲ್ಲ ಆಗ ಅವರು ಬುಕ್ ಬರೀತಾಯಿದ್ರು, ರಾಜರಹಸ್ಯ ಅಂತ. ಗೊತ್ತಾಯ್ತು. ಆಮೇಲೆ ಏನಾಯಿತು, ಮಾತಾಡಿದರು. ಆಮೇಲೆ ಅವರು ಆವಾಗ ಡಿ ಜಿ ಎಲ್ಲಿ ನಮ್ಮ CODನಲ್ಲಿ ಭಾಳ ಸ್ಟ್ರಿಕ್ಟ್ ಅಂದರೆ ಭಾಳ ಸ್ಟ್ರಿಕ್ಟ್. ಯಾರು ನಗಾಡ್ಕೊಂಡು ಮಾತಾಡಲ್ಲ, ಇದೇ ಇಲ್ಲ ಕಮ್ಯುನಿಕೇಷನ್, ವೆರಿ ಆನ್ಸರ್ ಕ್ವಶನ್ ಅಷ್ಟೇ. ಅವರು ಬಂದಾಗ ಅಲ್ಲೊಬ್ಬರು ಏನಾಗಿದ್ರು, ನಮ್ಮ DYSPಯಿಂದ SP-ಗೆ ಪ್ರಮೋಷನ್ ಆಗಿ ಹೋಗಿದ್ದರು. ಅವ್ರು ಸಬ್ ಇನ್ಸ್ಪೆಕ್ಟ್ರಿಂದ ಬಂದಿದ್ದು, ಸಬ್ ಇನ್ಸ್ಪೆಕ್ಟ್ರಿಂದ ಇನ್ಸ್ಪೆಕ್ಟ್ರು, ಇನ್ಸ್ಪೆಕ್ಟ್ರಿಂದ DYSP, DSPಯಿಂದ SP ಆಗಿದ್ದರು. KSPS IPS ಅಲ್ಲ. ಸೊ ಅವ್ರೇನು ಮಾಡಿದರು, ಅವರು ಪೈಲ್ವಾನ್, ಆ್ಯಕ್ಚುಲಿ ಒಳ್ಳೆ ಪೈಲ್ವಾನು, ನಮ್ಮ MMLಸಲ್ಲೂ ಇದ್ದರು. ಅವರು ಏನು ಮಾಡ್ತಾರೆ, ನಾವು ಸಬ್ ಇನ್ಸ್ಪೆಕ್ಟರ್ಸ್ ಇದ್ದಾಗ ನಮ್ಗೆ ಭಾಳ, ನಾವು ಟ್ರಾನ್ಸ್ಫರ್ ಆದಾಗ ನಮಗೇನೋ ಗಿಫ್ಟ್ ಕೊಡ್ತಾರೆ ನಮ್ಮ ಖುಷಿಗೆ. ಆವಾಗ ಯೂಶ್ವಲಿ ಸೂಟ್ ಬಟ್ಟೆ ಅಥವಾ ಏನಾರೋ ಗಿಫ್ಟ್ ಕೊಡ್ತಿರ್ತಾರೆ. ಇವರಿಗೆ ಭಾಳ ಜನ ಸೂಟ್ ಕೊಟ್ಟು 25 ಸೂಟ್ ಬಟ್ಟೆ ಕೊಟ್ಟು ಅವ್ರು 25 ಹೊಲಿಸಿದ್ದಾರೆ. ನಾವು ಯೂನಿಫಾರ್ಮಲ್ಲಿ ಇರ್ತೀವಲ್ಲ, ಈ ಸೂಟ್ ಹಾಕೋದೇ ಇಲ್ಲ. ಎಲ್ಲೋ ಒಂದು ಸರಿ ಫಂಕ್ಷನ್ಸ್ ಇದ್ದಾಗ ಹಾಕ್ತೀವಿ, ಆದರೆ ಇಸ್ ವೆರಿ ರೇರ್ ಅಲ್ವ ನಾವು ಹಾಕೋದು. ಹೌದು. ಸೊ ಇವರೇನು ಮಾಡಿದ್ದಾರೆ, ಡೈಲಿ ಒಂದೊಂದು ಸೂಟ್ ಹಾಕ್ತಾ ಹೋಗ್ತಿದ್ದಾರೆ COD.
ಅದು ಭಾಳ ಸ್ಟೈಲಾಗಿ ಹಾಕಿ ಸೂಟ್ ಎಲ್ಲಿ COD ನಲ್ಲಿ ಇದ್ರ COD CID ನಲ್ಲಿ ಅಲ್ಲಿ ಆಫೀಸರ್ಸ್ ಇದು ಹಾಕ್ಬೋದು ಮಸ್ತಿನಲ್ಲಿ ಇರ್ತಾರಲ್ಲ ಅದರಿಂದ ಸೂಟ್ ಹಾಕೊಂಡು ಹೋಗ್ತಾರೆ. ಇವ್ರೇನು ಮಾಡಿ ಡೈಲಿ ಸೂಟ್ ಹಾಕ್ಕೊಂಡು ಹೋಗೋದು. DG ಬಂದು ಕಾರ್ ನಿಂತಾಗ ಇವರು ಸ್ಟೈಲಾಗಿ ಹೋಗಿ ಗೇಟ್ ಡೋರ್ ತೆಗೆದು ಸ್ಮಾರ್ಟಾಗಿ ಒಂದು ಸಲಿಟ್ ಕೊಟ್ಟು ಹಿಂಗೆ ನಿಂತ್ಕೊಂಡು ಇದು ಮಾಡೋದು. ಅವ್ರೇನು ಮಾಡಿದ್ದಾರೆ, ಡೈಲಿ ಇವ್ರು ನೋಡಿದ್ದಾರೆ, ಒಂದು 5 ಕಲರ್ ಆಯಿತು, 10 ಕಲರ್ ಆಯಿತು, 15. ಇವರಿಗೆ ಸ್ವಲ್ಪ ಡೌಟ್ ಬಂದು ಒಂದು ದಿವಸ ಕಮ್ ವಿತ್ ಮೀ ಅಂತ ಹೇಳಿದ್ರು. ಇವನು ಖುಷಿ ಆಗ್ಬಿಟ್ರು, ಏನು DG ನನ್ನನ್ನು ಇವತ್ತು ಕರೀತಾ ಇದ್ದಾರೆ ಅಂತೇಳಿ. ಜೊತೇಲಿ ಹೋದರು ಇವರು. ಅವ್ರು ಮಾಡಿ ಮೇಲೆ ಆಫೀಸು ಹೋದರು, ಕೂತ್ಕೊಂಡ್ರು. ಸೇ ಡೈಲಿ ಯು ಆರ್ ವೇರಿಂಗ್ ಒನ್ ಸೂಟ್, ಹೌ ಮೆನಿ ಸೂಟ್ ಯು ಆರ್ ಹ್ಯಾವಿಂಗ್ ಅಂತ ಕೇಳಿದಂತೆ. ಸರ್ ಐ ಗಾಟ್ 25 ಸೂಟ್ ಸರ್ ಅದು ಸ್ಟೈಲಾಗಿ. ಇವರೇ ತಿಳ್ಕೊಂಡಿದ್ದಾರೆ, ಯು ಲುಕ್ ವೆರಿ ಸ್ಮಾರ್ಟ್ ಅಂತ ಏನೋ ಅಪ್ರಿಷಿಯೇಟ್ ಮಾಡ್ತಾರೆ. ಕೆಲವರು ಹೊಗಳ್ತಾರೆ, ಕೆಲವು ಆಫೀಸರ್ ಸೂಟ್ ಭಾಳ ಇಷ್ಟಪಡ್ತಾರೆ. ನಾವು ಆಗ್ತಿದ್ದಾಗ ಅವರೇ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ. ಅಂದರೆ ಇವರು ನಂಬರ್ ಕೇಳಿದ್ರಲ್ಲ, ಇವರು ಸರ್ 25 ಸೂಟ್ ಸರ್, ಐ ಮೀನ್ ಫ್ರಮ್ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಐ ವಾಸ್ ವೆನೆವರ್ ಐ ಗೆಟ್ ಎ ಟ್ರಾನ್ಸ್ಫರ್ ಆರ್ ಎನಿ ಫಂಕ್ಷನ್ಸ್ ಬರ್ತ್ಡೇ ಮೈ ಮೆನ್ ಇಸ್ ಟು ಗಿವ್ ಮಿ ಸೂಟ್ ಕ್ಲಾತ್ ಸರ್, ಸೊ ಐ ಸ್ಟಿಚ್ಡ್ ಆಲ್ 25 ಕ್ಲಾತ್. there was no time to wear it sir, now I am wearing daily ಅಂತ. You bloody fellow, you got 25 suits, I got only 2 suits. One when I became IPS I stitched 1 suit. In my marriage I stitched 1 suit. From tomorrow I don't want to see you in suit. Remove your suit, I said, bloody fellow ಅಂದ್ಬಿಟ್ಟು. ಇವರು ಸಖತ್ ಹಾಟಿ ಮನುಷ್ಯ, ಯಾರು SP. ವಾಟ್ ಸರ್, ಐ ಹ್ಯಾವ್ ಟು ರಿಮೂವ್ ಮೈ ಸೂಟ್? ಎಸ್, ಯು ರಿಮೂವ್ ಯುವರ್ ಸೂಟ್ ಅಂದವ್ರು. ಇವ್ರು ಟಕ್ಕಂತ ಬಿಚ್ಚಿದ್ರು, ಟೈ ಹಿಂಗೆ ಬಿಚ್ಚಿದ್ರು, ಹಿಂಗೆ ಹಾಕಿದ್ರು, ಚೇರ್ಸ್ ಹಾಕಿರ್ತಾರಲ್ಲ ಹಾಕಿದ್ರು, ಕೋಟ್ ಬಿಚ್ಚಿದ್ರು ಹಾಕಿದ್ರು, ಶರ್ಟ್ ಬಿಚ್ಚಿ ಹಾಕಿದ್ರು, ಬನೀನ್ ಬಿಚ್ಚಿ ಹಾಕಿದ್ರು. ಇವರು DG, ನೋ ನಾಟ್ ನೌ ಐ ಸೇ ಟು ನೋ ಸರ್, ಯು ಆರ್ ಮೈ DG, ಐ ಆಮ್ ಯುವರ್ SP, ಐ ಹ್ಯಾವ್ ಟು ಒಬೇ ಯುವರ್ ಆರ್ಡರ್ಸ್, ಯು ಆರ್ ಟೋಲ್ಡ್ ಮೀ ಟು ರಿಮೂವ್, ಐ ವಿಲ್ ರಿಮೂವ್ ಸರ್. ಪ್ಯಾಂಟು ಬಿಚ್ಚಿದ್ರು. ಬಿಚ್ಚಿದ ತಕ್ಷಣ ಇವ್ರ ಪಕ್ಕದ ಆ್ಯಂಟಿ ಚೇಂಬರ್ ಓಡೋಗಿದ್ದೆ. ಬೆಲ್ ಮಾಡಿ ಕೂಗ್ತಂದ್ರೆ ಯಾಕರಿ ಬನ್ರಿ ಅಲ್ಲಿ ಒಬ್ಬ IG ಓಡಿ ಬಂದಿದ್ದಾನೆ. ಬರೋಷ್ಟಾಗಿ ಇವರು ಶಾಲೆ ರಿಮೂವ್ ಮೈ ಅಂಡರ್ ಗಾರ್ಮೆಂಟ್ ಸರ್ ಅಂತ ಹಿಂಗೆ ಅರ್ಧ ಬಿಚ್ತಾರಂತೆ. ಡೋಂಟ್ ರಿಮೂವ್ ಅಂತ ಅವರು ಕಿಟಕಿ ಬಾಗಿಲು ಅರ್ಧ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಇವ್ರು ಬರೀ ಕಾಚದಲ್ಲಿ ನಿಂತಿದ್ದಾರೆ. ಅವ್ರು IG ಬಂದರೆ ಗಾಬರಿ ಆಗಿಬಿಟ್ರಂತೆ. DG ನೋಡಿದ್ರೆ ಇಲ್ಲ, ಇವ್ರು ಕಾಚದಲ್ಲಿ ನಿಂತಿದ್ದಾನೆ. ಏನ್ರಿ ಇದು ಅಂತ ಆಮೇಲೆ ಎಲ್ಲ ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿ. ಇಬ್ರು ಹಾಟಿಗಳೇ ಅವರು ಆ ಥರನೇ ಇವ್ರು. ಅಲ್ಲ ನೋಡಿ, ಇವ್ರಿಗೆ ಸಮಯ ಪ್ರಜ್ಞೆ ತೆಗೆದ್ರೆ ಎಲ್ಲ ಏನೋ ಮಾಡಂಗಿದ್ಯಾ ಅಂತ ಹೇಳಿ ಈ ಸ್ವಲ್ಪ ಆತರದವರೇ ಇವರು. 6 ದಿವಸದಿಂದ ಕೋರ್ಟಲ್ಲಿ ಕೂಡ ಅವ್ರು ಅದೇ ಥರ ಗಲಾಟೆ ಮಾಡಿ ಮ್ಯಾಜಿಸ್ಟ್ರೇಟ್ರು ಹಿಡೀರಿ ಅಂದ ತಕ್ಷಣ ಓಡ್ಬಿಟ್ರು ಅಲ್ಲಿಂದ. ಇವ್ರೇನು ಅಂದರೆ ಭಾಳ ಆನೆಸ್ಟ್ ಮ್ಯಾನ್ ನಮ್ಮ MMLs ಇದ್ದರು. ವೆರಿ ಹಾರ್ಡ್ ವರ್ಕಿಂಗ್ ಅಂದರೆ ಭಾಳ. ಅಂದರೆ ಅವ್ರಿಗೇನಂದರೆ ಈ DG ಹೇಳಿದವರು ಇಟ್ ಹ್ಯಾಸ್ ಟಚ್ಡ್ ಇಸ್ ಇದು ಸರ್, ಅದು ಈಗೋ ಅಷ್ಟೇ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್. ಅದು ಹೇಳೋಂಥದ್ದಲ್ಲ, ಅದು ಮಾತು ಅವ್ರು ಹೇಳೋಂಥದ್ದಲ್ಲ. ಹೌದು, ಇಟ್ಸ್ ನಾಟ್ ನನ್ನ ಫೀಸ್. ಸರ್, ಅದೇ ಅಧಿಕಾರಿ ಬಗ್ಗೆ ಒಬ್ಬರು ಯಾರೋ ಒಬ್ಬ ಬಹಳ ಫೈನೆಸ್ಟ್ ಆಫೀಸರ್ ಹೇಳಿದ್ದು. ಅವರು ಆವಾಗ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಎಮರ್ಜೆನ್ಸಿ ಟೈಮಲ್ಲಿ. ಇವರು SP ಆಗಿರ್ತಾರೆ, ಇದೇ ಅಧಿಕಾರಿ. ಯಾರು ಇವರು ಹೇಳಿದ್ರಲ್ಲ ಅದೇ ಅಧಿಕಾರಿ. ಅವಾಗ ಅವ್ರು SP ಆಗಿರ್ತಾರೆ. ಅಲ್ಲಿ ಎಮರ್ಜೆನ್ಸಿ ಟೈಮು ಇವರು ನಂಜನಗೂಡಿಂದ ಸಬ್ ಇನ್ಸ್ಪೆಕ್ಟ್ರು ನಾರಾಯಣಪ್ಪ ಅಂತ ಹೇಳಿ ಅವರೇ ಹೇಳಿದ್ದು. ಅವರ ಇನ್ಸ್ಪೆಕ್ಟ್ರು ಕರುಣಾಕರನ್ ಅಂತ ಯಾರೊಬ್ಬರು ಮಡ್ರಾಸ್ ಕಡೆಯಿಂದ ಬಂದಂಥ ಅಧಿಕಾರಿ ಅವರೊಬ್ಬರು. ಹಾಗೆಲ್ಲ ರಾಜ್ಯ ವಿಲೀನ ಆಗಿತ್ತಲ್ಲ, ಹಾಗಾಗಿ ಕರ್ನಾಟಕ ಸ್ಟೇಟಲ್ಲಿ ಬಂದಿರ್ತಾರೆ. ಈಸ್ ಆಲ್ಸೋ ಎ ವೆರಿ ಗುಡ್ ಆಫೀಸರ್ ಅಂತ ಹೇಳ್ತಾರೆ. ಇವರು ಏನು ಮಾಡಿದ್ರಂತೆ, ಒಂದು ಸರಿ ಇದ್ಕಿದ್ದ ಹಾಗೆ ಅವರ ನಂಜನಗೂಡು ಪೊಲೀಸ್ ಸ್ಟೇಷನ್ ಎದುರುಗಡೆ SP ಕಾರು, ಅದರ ಹಿಂದ್ಗಡೆ ಪೊಲೀಸ್ ವ್ಯಾನು ಏನು ಬರ್ರ ಅಂತ ಹೋಗೇ ಬಿಡ್ತಂತೆ. ಇವ್ರಿಗೆ ಇದೇನು ಏನಾಯಿತು, ಯಾಕೆ SP ಸಾಹೇಬ್ರಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಏನೂ ಹೇಳಲೇ ಇಲ್ವಲ್ಲ ಅಂಥೇಳಿ. ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ಏನೋ ಎಮರ್ಜೆನ್ಸಿ ಇರಬೇಕು, ನಮ್ಗೆ ಇನ್ಫಾರ್ಮೇ ಮಾಡಿಲ್ವಲ್ಲ ಅಂಥೇಳಿ ಇವರು ಜೀಪ್ ತೊಗೊಂಡು ಫಾಲೋ ಮಾಡಿದ್ದಾರೆ. ಆಮೇಲೆ ಒಂದು 10-12 ಕಿಲೋಮೀಟ್ರ್ ಮುಂದೆ ಹೋದಾಗ ಯಾವುದೋ ಒಂದು ಹಳ್ಳಿ ಹತ್ರ ಅಲ್ಲಿ ವ್ಯಾನ್ ನಿಂತಿರೋದು ಕಾಣಿಸಿದೆ. ಇವರು ಎಲ್ಲ ಹೋದ್ರಂತೆ. ಅಲ್ಲೇನಾಗಿದೆ, ಯಾವುದೋ ಒಂದು ಮೀಟಿಂಗ್ ಮಾಡ್ತಾಯಿದ್ದಾರೆ ಜನ. ಅವ್ರಿಗೆ ಹೋಗಿದ ತಕ್ಷಣ ಮೀಟಿಂಗ್ ಮಾಡ್ತಾಯಿದ್ದವ್ರ ಮೇಲೆ ಸಡನ್ನಾಗಿ ಮಾಡಿ ಚಾರ್ಜ್ ಅಂದ್ಬಿಟ್ಟಿದ್ದಾರೆ. ಎಲ್ಲರಿಗೂ ಹೊಡೆದು ದೊಡ್ಡ ರಂಪಾಟ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಜನ ಎಲ್ಲ ಅಲ್ಲಿ ಹೆಂಗೆ ಹೊಡೆದ್ರಿ ಸರ್, ನಮಗೆ
ನಾವು ಊರು ಪಂಚಾಯತಿ ನಾವು ಮಾಡ್ಕೊಳ್ತಾ ಇದ್ರೆ ನಾವೇನು ದೇಶದ್ರೋಹಿ ಕೆಲಸ ಮಾಡ್ತಾಯಿದ್ವಾ, ಯಾವನು ಹೇಳಿದ್ದೆ ನನಗೆ ಅಂತೇಳಿ ಗಲಾಟೆ ಆಗಿತ್ತಂತೆ. ಸರಿ, ಆಮೇಲೆ ಅವರೆಲ್ಲ ಪೊಲೀಸ್ನವರೆಲ್ಲ ಇನ್ನು ಎಕ್ಸ್ಟ್ರಾ ಫೋರ್ಸ್ ಎಲ್ಲ ಬಂತು. ಎಲ್ಲ ಕೇಳಿದಾಗ ಇನ್ಸ್ಪೆಕ್ಟ್ರು ಅವರು ಕರುಣಾಕರನ್ ಸ್ವಲ್ಪ ಜನಪ್ರಿಯವಾದ ಅಧಿಕಾರಿನೇ. ಸೊ ಅವಾಗ ಅವರು ಅಲ್ಲಿ ಯಾರೋ ನಿಲ್ಲಿಸ್ಕೊಂಡು ಯಾಕೆ ಏನಾಯಿತು ಹೀಗೆಲ್ಲ ಆಗಿದೆ ಅಂತ ಅವ್ರು ಕೇಳ್ತಾಯಿದ್ದಾರೆ. ಈ ಎಸ್ ಪಿಗೆ ಏನಾಗ್ಬಿಡುತ್ತೆ, ತಾನು ಮಾಡಿದ್ದು ತಪ್ಪು ಅರಿವಾಗ್ಬಿಡುತ್ತೆ. ಏನು ಮಾಡ್ತಾನೆ, ಏನು ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್, ಏನು ಮಾಡ್ತಾಯಿದ್ದೀರಿ ನೀವು ಅಲ್ಲಿ, ಏನು ಅಂದರೆ ಏನು ಪಿತೂರಿ ಮಾಡ್ತಾಯಿದ್ಯಾ ನನ್ನ ಮೇಲೆ ಅಂತ ಇಂಗ್ಲೀಷಲ್ಲಿ ದಬಾಯಿಸಿದ್ರಂತೆ. ನಾನು ಯಾಕೆ ಸರ್ ಇದು ಮಾಡಲಿ, ಪಿತೂರಿ ಮಾಡಲಿ, ಮಾಡಬಾರ್ದು ಕೆಲಸ ಮಾಡಿಬಿಟ್ಟು ಇಲ್ಲಿ ನಿಂತ್ಕೊಂಡ್ರೆ ಏನು ಮಾಡಿದ್ರು ಅಂತ ಹೊಡೆದ್ರಿ ನೀವು ಅಂತ ಆವಯ್ಯ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಆ ತಮಿಳ್ನಾಡಿಂದ ಬಂದವರು ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು. ಆಮೇಲೆ ಅವ್ರವ್ರಿಗೆ ಜಟಾಪಟಿ ಆಗುತ್ತೆ. ಆಮೇಲೆ ಊರಿನವ್ರಿಗೆ ಸಮಾಧಾನ ಹೇಳಿಬಿಟ್ಟು ಏನೋ ಒಂದು ಮಿಸ್ಟೇಕ್ ಆಗಿದೆ, ಇಲ್ಲೆಲ್ಲ ಬೇರೆ ಏನೋ ಮಾಡ್ತಿದ್ರಿ ಅಂತ ಯಾರೋ ಫೋನ್ ಮಾಡಿಬಿಟ್ಟು ಆಗಿದೆ, ಸಾಹೇಬರು ಮಾಡಿದ್ದಾರೆ ಸರಿಯಾಗಿ ಇದಾಗಿದೆ, ಮಿಸ್ಟೇಕ್ ಆಗಿದೆ, ನೀವೇನು ತಲೆ ಕೆಡಿಸ್ಕೊಬೇಡಿ ಹಂಗೆ ಅಂತ ಹೇಳಿ ಅವ್ರು ಹೋದರು. ಎಸ್ ಪಿ ಲೆಫ್ಟ್. ಒಂದು 4 ದಿನ ಆದಮೇಲೆ ಇವರು ಸಬ್ ಇನ್ಸ್ಪೆಕ್ಟ್ರು ನಾರಾಯಣಪ್ಪ ಎಸ್ ಪಿ ಆಫೀಸ್ಗೆ ಹೋಗಿದ್ದಾರೆ. ಅವರು ವಾಟ್ ಮಿಸ್ಟರ್ ನಾರಾಯಣಪ್ಪ, ಏನು ರೀ ಭಾಳ ಅಪರೂಪ ಆಗಿದ್ದೀರ, ಏನು ಬಂದ್ರಲ್ಲ ಹಾಗೆ ಹೇಗೆ ಅಂದ್ರಂತೆ. ಇಲ್ಲ ಸ್ವಾಮಿ, ಏನೋ ಬಂದಿದ್ದೆ, ಹಾಗೆ ತಮ್ಮನಿಗೆ ರೆಸ್ಪೆಕ್ಟ್ ಕೊಟ್ಟು ಹೋಗೋಣ ಅಂತ ಬಂದೆ ಅಂದ್ರಂತೆ. ಕಾಲಾನ್ ಮಾಡೋದು ಅಂದರೆ ರೆಸ್ಪೆಕ್ಟ್ ಕೊಟ್ಟು ಹೋಗೋದು, ಒಂದು ಸಲ್ಯೂಟ್ ಹೊಡೆದು ಅಂತ. ಆಮೇಲೆ ಕೂತ್ಕೊಳ್ರಿ, ಏನು ನಿಮ್ಮ ಎಷ್ಟು ಕೇಸ್ ಡಿಟೆಕ್ಟ್ ಮಾಡಿದ್ದೀರಾ ಹಾಗೆ ಹೇಗೆ ಅಂತ. ಇವರು ಇಷ್ಟು ಕೇಸ್ ಮಾಡಿದ್ದೆ, 13 ಕೇಸ್ ಡಿಟೆಕ್ಟ್ ಮಾಡಿದ್ದೀರಾ, ರಿವಾರ್ಡ್ ರೋಲ್ ಹಾಕ್ಬಾರ್ದೇನ್ರಿ, ಹಾಕ್ರಿ, ಅವ್ರ ಪಿ ಎ ಕರೆದ್ಬಿಟ್ಟು ರಿವಾರ್ಡ್ ರೋಲ್ ಇದನ್ನು ಮಾಡಿರಿ, ಹಾಗೆ ಇಟ್ಕೊಂಡಿದ್ದೀರಲ್ಲ ಅಂತಂದು. ಆಯಿತು ಸರ್, ಡೀಟೇಲ್ಸ್ ಕೊಡಿ ಅಂತ. ಇವರೆಲ್ಲ ಪಿ ಎ ಹೋಗ್ಬಿಟ್ಟು ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ವಾಪಸ್ ಬಂದಾದಮೇಲೆ 13 ಕೇಸ್ ಡಿಟೆಕ್ಟ್ ಮಾಡಿದ್ದೀರಲ್ರಿ, ಇಟ್ಸ್ ರಿಯಲಿ ಕಮೆಂಡಬಲ್, ಟೀ ತೊಗೊಳ್ರಿ, ಟೀ ಹೇಳ್ರಿ ಅಂತಂದು. ಆಮೇಲೆ ಅದ್ಯಾಕೆ ರೀ ಅವತ್ತು ನಿಮ್ಮ ಕರುಣಾಕರನ್ನು ಕ್ರ್ಯಾಕ್ ಥರ ಆಡ್ತಾನೆ, ಅದ್ಯಾಕೆ ಕುಡಿದ್ಬಿಟ್ಟಿದ್ದ, ಅಷ್ಟೊತ್ತೆಲ್ಲ ಕುಡಿದ್ಬಿಟ್ಟಿದ್ದ ಅಂತ. ಏನೋ ಸರ್ ಒಂದು ಕುಡಿಯೋ ಅಭ್ಯಾಸ ಇದೆಯಲ್ಲ ಸರ್ ಅಂತ. ಇವರೇನು ಮಾಡಿದ್ರು, ಕುಡಿತಾರ ಅಂತ ಅದಕ್ಕೆ ಏನೋ ಕುಡಿತಾರೆ ಅಂತೇಳಿ. ಅಲ್ಲ ಅವತ್ತು ಕುಡಿದ್ಬಿಟ್ಟು ಅಷ್ಟೊಂದು ಮಾತಾಡಿದ್ನಲ್ಲ ಅಂತ. ಇಲ್ಲ ಸರ್, ಕುಡ್ದಿರಲಿಲ್ಲ, ಅವತ್ತು ಕುಡಿಲಿಲ್ಲ, ಕುಡಿಯೋ ಹ್ಯಾಬಿಟ್ ಇದೆ ಅಂತಂದೆ. ಏನೇ ಮಾತಾಡ್ತಾ ಇದೆಯಾ ನೀನು, ಈಗಿನ ಅವ್ನು ಕುಡಿದು ಅವತ್ತು ಬಂದಿದ್ದ ಅಂತ ಹೇಳಿಬಿಟ್ಟು ಹೇಗೆ ಮಾತಾಡ್ತಾ ಇದೆಯಾ, ಸ್ಟೇಟ್ಮೆಂಟ್ ತೊಗೊಳ್ರಿ ಒಂದು ಅಂತಂದು. ಅಂದರೆ ಅವತ್ತು ಕುಡಿದ್ಬಿಟ್ಟು ನನ್ನ ಹತ್ರ ಎಸ್ ಪಿ ಹತ್ರ ಮಿಸ್ಬಿಹೇವ್ ಮಾಡಿದ್ರು ಅಂತ. ಇವರು ಎದ್ದು ನಿಂತ್ಕೊಂಡು, ಸ್ವಾಮಿ ತಾವು ತುಂಬ ದೊಡ್ಡವರು, ನಾನು ಇವೆಲ್ಲ ಮಾತಾಡಬಾರ್ದು ಅಂತ ಇವರು ಇದು ಮಾಡೋದಂತೆ. ಯು ಆರ್ ಎ ಜರ್ಮನ್ ಸೋಲ್ಜರ್ ಇನ್ ಫ್ರೆಂಚ್ ಆರ್ಮಿ, ವಾಟ್ ನಾನ್ ಸೆನ್ಸ್, ಹಾಗೆ ಹೇಗೆ ಅಂತ ಬರ್ರಂದ್ರಂತೆ. ಅವರು ಇಲ್ಲ ಸರ್, ತಾವೇನು ಹೇಳ್ತೀರೋ ಅದರಂತೆ ಮಾಡ್ತೀನಿ. ಸೊ ಹಿ ಗೇವ್ ದ ಸ್ಟೇಟ್ಮೆಂಟ್. ಅವತ್ತು ಸಾಹೇಬರು ಅವತ್ತು ಬಂದಿದ್ದರು. ಬಂದಾದಮೇಲೆ ಇವರು ನಮ್ಮ ಇನ್ಸ್ಪೆಕ್ಟ್ರು ಕುಡ್ಕೊಂಡು ಬಂದು ಎಸ್ ಪಿ ಹತ್ರ ಗಲಾಟೆ ಮಾಡಿದ್ರು, ಹೀಗಾಯಿತು ಅಂತ ಸ್ಟೇಟ್ಮೆಂಟ್ ಕೊಟ್ಟರು, ಸೈನ್ ಹಾಕಿದ್ರು, ಬಂದರು. ಬಂದಿದೆ ಸಾಯಂಕಾಲ ಬಂದವರೇ ನಂಜನಗೂಡಲ್ಲಿ ಅವರು ಇನ್ಸ್ಪೆಕ್ಟ್ರ್ ಇದ್ದರು. ಸರ್ ತಪ್ಪಾಗೋಗ್ಬಿಟ್ಟಿದೆ, ನಾನು ಈ ಥರ ಸ್ಟೇಟ್ಮೆಂಟ್ ಕೊಟ್ಟೆ ಸರ್ ಹಾಗೆ ಹೇಗೆ ಅಂತ. ಕೊಡಲಿ ಬಿಡ್ರಿ, ಕರೆಕ್ಟ್. ಅವರು ಕರುಣಾಕರನ್ನವರು DSP ಆಗಿರ್ತಾರೆ, ಇವರು ಇನ್ಸ್ಪೆಕ್ಟ್ರು. ಅದೇನು ಕೊಡ್ತೀರ ಕೊಟ್ಟು ಬಂದಿರ, ಪರವಾಗಿಲ್ಲ, ನಾನು ಅವನ ಮೇಲೆ ನಾನೇ ಹಾಕ್ತೀನಿ ಅಂತ ಹೇಳಿ ಅವರು ಅಷ್ಟೊತ್ತಿಗಾಗಲೇ ರಿಪೋರ್ಟ್ ಎಲ್ಲ ರೆಡಿ ಮಾಡಿ ಗೌರ್ಮೆಂಟಿಗೆ ಕೊಟ್ಬಿಟ್ರು. ಸುಮ್ಮನೆ ಅಮಾಯಕರಾಗಿ ಕೊಡ್ತಂಥ ಜನದ ಮೇಲೆ ದೌರ್ಜನ್ಯ ಈ ಥರ ಮಾಡಿದ್ದಾರೆ. ಆಮೇಲೆ ನಾವು ಅಲ್ಲಿ ಹೋಗಿ ಕಂಟ್ರೋಲ್ ಮಾಡಿದ್ದೀವಿ. ಬಟ್ ಇದು ಸೀರಿಯಸ್ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆದರೆ SP ಈಸ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಅಂತಲೇ ರಿಪೋರ್ಟ್ ಕಳಿಸಿದ್ರು. ದೆನ್ ಆ್ಯಂಡ್ ದೇರ್ ಈ ಮನುಷ್ಯ ಟ್ರಾನ್ಸ್ಫರ್ ಆದರು. ಅದಾದಮೇಲೆ ಅವ್ರಿಗೆ SP ನೇ ಟ್ರಾನ್ಸ್ಫರ್ ಆದರು. ಹೌದು ಆಗೋಯ್ತು. ಯಾಕೆಂದರೆ ಅದು ಫ್ಯಾಕ್ಟ್ದು. DC ಅವರು ಕೌಂಟ್ರಾಗಿ ಅವ್ರಿಗೆ ಕೊಟ್ಟರು. ಹೀಗೆ ಸುಮ್ಮನೆ ಕೊಡ್ತಿದ್ದ ಜನಗಳ ಮೇಲೆ ಅತಿರೇಕದ ವರ್ತನೆ. ಅಷ್ಟೊತ್ತಿಗಾಗಲೇ ಎಮರ್ಜೆನ್ಸಿ ಪೀರಿಯಡಲ್ಲಿ ಇವ್ರ ಆಫೀಸರ್ಸು ದೌರ್ಜನ್ಯ ಸಿಗ್ತಾ ಇದ್ದಾರೆ ಅಂತೇಳೆಲ್ಲ ಬಂದಿತ್ತಲ್ಲ, ಈ ಥರ ಎಲ್ಲ ಆಗಿತ್ತು. ಅಂದರೆ ಕೆಲವು ಒಳ್ಳೆತನೂ ಬೇಕಾಗುತ್ತೆ. ಇವರು ಹೇಳಿದ್ದ ಘಟನೆಯಲ್ಲಿ ಅವ್ರಿಗೆ ಆ ಥರದ ಅಸೂಯೆ ಸಣ್ಣತನ ತೋರಿಸುತ್ತೆ ಹೊರತು ಅದು ಅದು ಹೇಳಬಾರ್ದು ಮಾತು. ಒಬ್ಬ ದೊಡ್ಡ ಅಧಿಕಾರಿಯಾಗಿ ನೀನು ಬಟ್ಟೆ ಬಿಚ್ಚು ಅದು ಇದು ಅಂತ ಹೇಳೋಂಥದ್ದು ಅದು ಸರಿಯಾದ ನಡವಳಿಕೆನೇ ಇಲ್ಲ. ಆದರೆ ಅವ್ರು ಮಾಡಿದ್ದು ಮಾತ್ರ ಸರಿಯಾಗಿದೆ. ಆ ಉತ್ತರ ಕೊಡೋದು ಪೊಲೀಸಲ್ಲಿ ಭಾಳ ಕಷ್ಟ. ಅವ್ರು ಯಾಕೆ ಸರ್ ಹಂಗೆ ಹೇಳಿದ್ದು? ವಾಟ್ ವಾಸ್ ಕಿಚ್ಚು ಸರ್, ಅಷ್ಟೇ, ಇನ್ನೇನಿಲ್ಲ. ದೊಡ್ಡ ಹುದ್ದೆನಲ್ಲಿದ್ದರೂ ಅತ್ಯಂತ ಕ್ಷುಲ್ಲಕರಾಗಿರ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಕ್ಷುದ್ರ ಜನಗಳು ಅನ್ನೋದ್ರೆ ಇವೇ ಆಗಿರ್ತವೆ. ನಮ್ಮ ಇನ್ನೊಂದು ಸರ್
ನಮ್ಮ ಯಶವಂತಪುರದಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ. ಆಮೇಲೆ ಅಲ್ಲಿ ACP ಒಬ್ಬರು ಇರ್ತಾರೆ. ಅವರು ACP ವಿಸಿಟೇ ಮಾಡಲ್ಲ, ಸ್ಟೇಷನ್ಸ್ ರೇರ್ ವಿಸಿಟ್ ಮಾಡೋದು. ಅವ್ರು ಬಂದಾಗ ಸಬ್ ಇನ್ಸ್ಪೆಕ್ಟ್ರಿಗೆ ಹೇಳಿರ್ತಾರೆ, ನೋಡಪ್ಪ ನಾನು ಬಂದಾಗ ಒಳ್ಳೆ ಟೀ, ಅಲ್ಲಿ ತ್ರಿವೇಣಿ ರೋಡ್ ಅಂತಿದೆ ಯಶವಂತಪುರದಲ್ಲಿ, ಅಲ್ಲೊಬ್ಬ ಒಳ್ಳೆ ಮಸಾಲ ಟೀ ಮಾಡ್ತಾನೆ. ಇದು 1980-81 ಸ್ಟೋರಿ. ಸೊ ಆವಾಗ ಹೊಸದಾಗಿ ಬ್ರಿಟಾನಿಯಾ ಕಂಪನಿಯಿಂದ ಗುಡ್ ಡೇ ಬಿಸ್ಕೆಟ್ ಅಂತ, ಗುಡ್ ಡೇ, ಅದು GOOD ಗುಡ್ ಡೇ ಬಿಸ್ಕೆಟ್ ಅದು ಬಂದಿರುತ್ತೆ. ಇವ್ರು ಹೇಳ್ತಾರೆ, ನೋಡಪ್ಪ ಗುಡ್ ಡೇ ಬಿಸ್ಕೆಟ್ ತರಿಸ್ಬಿಟ್ಟು ಒಳ್ಳೆ ಟೀ ತರಿಸು ಸಾಕೊಂದು. ಆಮೇಲೆ ಇವರು ಯಾವಾಗಲೂ ವಿಸಿಟ್ ಮಾಡಿದಾಗ ಸಬ್ ಇನ್ಸ್ಪೆಕ್ಟ್ರು ಕ್ಲೀನಾಗಿ ತರಿಸ್ಬಿಟ್ಟು ಇಟ್ಬಿಡ್ತಿದ್ರು. ಇವರು ಬಿಸ್ಕೆಟೆಲ್ಲ ಹಚ್ಕೊಂಡು ಕ್ಲೀನಾಗಿ ಟೀ ಕುಡಿದು ಅದು ಇದು ಮಾತಾಡ್ಕೊಂಡು ಹೋಗ್ಬಿಡೋರು. ಕೆಲವ್ರು ಹಂಗೆ ಇರ್ತಾರೆ. ಕೆಲವ್ರು ಬಂದು ರೆಕಾರ್ಡ್ಸು ಅದು ಇದು ಕೇಸ್ ಫೈಲ್ಸು ಮತ್ತು ಏನು ಪೆಟಿಷನ್ಸು ಅದು ಇದು ಚೆಕ್ ಮಾಡ್ತಿರ್ತಾರೆ. ಇವರು ಸ್ವಲ್ಪ ಕೂಲ್ ಮೈಂಡೆಡ್. ಒಂದು ಸರಿ ಬಂದಿದ್ದಾರೆ ಅವರು ACP. ಇವರು ಸಬ್ ಇನ್ಸ್ಪೆಕ್ಟರ್ ಏನು ಮಾಡಿದ್ದಾರೆ, ಹೊಸದಾಗಿ ರೆಕ್ರೂಟ್ ಆಗಿದ್ದ ಒಬ್ಬ ಕಾನ್ಸ್ಟೇಬಲ್. ಅವನಿನ್ನೂ ಇದಕ್ಕೆ ಹೋಗಿಲ್ಲ, ಟ್ರೈನಿಂಗ್ ಹೋಗಿಲ್ಲ. ಈ ಹೊಸದಾಗಿ ರೆಕ್ರೂಟ್ ಆಗಿದ ತಕ್ಷಣ ಒಂದು ಸ್ಟೇಷನ್ಗೆ ಅಟ್ಯಾಚ್ ಮಾಡಿಬಿಡ್ತಾರೆ. CRನಲ್ಲೂ ಒಂದು 10 ದಿವಸ ಸಲ್ಯೂಟ್ ಹೊಡೆಯೋದು ಅದು ಇದು ಯೂನಿಫಾರ್ಮ್ದು ಕೊಟ್ಬಿಟ್ಟು ಸ್ಟೇಷನ್ಗೆ ಅಟ್ಯಾಚ್ ಮಾಡಿಬಿಡ್ತಾರೆ. ಸಂಬಳ ತಗೊಳ್ತಿರ್ತಾನೆ. ಆಮೇಲೆ ಅಲ್ಲಿ ನಮ್ಮ PTC ಇರುತ್ತಲ್ಲ, ಪೊಲೀಸ್ ಟ್ರೈನಿಂಗ್ ಸ್ಕೂಲ್, PTS, ಅಲ್ಲಿ ಖಾಲಿ ಆದಮೇಲೆ ಹುಡುಗರೆಲ್ಲ ಒಂದು ಸರಿ ಹೋಗ್ತಾರೆ. ಅಲ್ಲಿ ಖಾಲಿ ಆಗಲಿಲ್ಲ ಅಂದ್ರೆ 5-6 ತಿಂಗಳು ಇರ್ತಾರೆ ಆ ಸ್ಟೇಷನ್ಗಳಲ್ಲಿ. ಕೆಲವರು ಬೇಗ ಹೋಗ್ಬಿಡ್ತಾರೆ ಬಂದ ತಕ್ಷಣ. ಈ ಹುಡುಗ ಹೊಸದಾಗಿ ಬಂದಿದ್ದ, ಇನ್ನೂ ಇದಾಗಿರಲಿಲ್ಲ, PTS ಟ್ರೈನಿಂಗ್ ಆಗಿರಲಿಲ್ಲ. ಇವನು ಸಬ್ ಇನ್ಸ್ಪೆಕ್ಟರ್ ಏನು ಮಾಡ್ದ, ಒಂದು 50 ರೂಪಾಯಿ ಕೊಟ್ಟ. ಹೋಗ್ಬಿಟ್ಟು ಅಲ್ಲಿ ಅಲ್ಲಿ ತ್ರಿವೇಣಿ ರೋಡಲ್ಲಿ ಟೀನು ಮತ್ತು ಗುಡ್ಡೆ ಬಿಸ್ಕೆಟ್ ತೊಗೊಂಬಾರೋ ಅಂತ. ಇವನು ಓದೋನು ಪತ್ತೇ ಇಲ್ಲ. ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು. ಇವ್ರು ACP ಮಾತಾಡ್ತಾ, ಎಲ್ಲಪ್ಪ ನನ್ನ ಟೀ ಅಂದರು. ಇವ್ರು ಎಲ್ಲೋದ ಅಂದ್ಬಿಟ್ಟು ಅವ್ರು ರೈಟ್ರು ಕರ್ಸಿ ಇವು ಬೇಗ ಓಡೋಕೆ ತೊಗೊಂಬಾರ ಅಂತ ಇನ್ನೊಂದು 5-50 ರೂಪಾಯಿ ಕೊಟ್ಟು ಕಳಿಸಿದ. ಅವನಿಗೆ ಒಂದು 10 ನಿಮಿಷದಲ್ಲಿ ತಂದುಬಿಟ್ಟ. ಟೀನು ತಂದ, ಗುಡ್ಡೆ ಬಿಸ್ಕೆಟ್ ತಂದ, ಎಲ್ಲ ತೆಗೆದಿಟ್ಟರು ಇವ್ರಿಗೆ. ಇವ್ರು ಚೆನ್ನಾಗಿ ತಿಂದರು. ಸಬ್ ಇನ್ಸ್ಪೆಕ್ಟರ್ ಎಲ್ಲ ತಿಂದ್ಬಿಟ್ಟು ನಾವು ಹೋಗುವಾಗ ಸೀನಿಯರ್ ಆಫೀಸರ್ಸು ಅವ್ರ ಜೀಪ್ ಅವ್ರಿಗೆ, ವೆಹಿಕಲ್ ಅವ್ರಿಗೆ ಹೋಗಿ CF ಮಾಡಬೇಕು. ಹೋಗಿ ಜೀಪ್ ಹೊಡುವಾಗ ಸಲ್ಯೂಟ್ ಹೊಡಿಬೇಕು, ಅದು ನಮ್ಮ ಒಂದು ಡಿಸಿಪ್ಲಿನ್ನು. ಇವರು ಹೋಗಿ ಹೊರಟರು, ACP ಹೋದರು. ಇವ್ನು ಸಲ್ಯೂಟ್ ಮಾಡಿ ಹಿಂಗೆ ತಿರುಗ್ತಾನೆ. ಈ ಕಾನ್ಸ್ಟೇಬಲ್ಗೆ 50 ರೂಪಾಯಿ ಕೊಟ್ಟಿದ್ರಲ್ಲ ಇವನು ಹೊಸಬ ರೆಕ್ರೂಟು, ಅವನೊಂದು ಮೂಟೆ ಹೊತ್ಕೊಂಡ್ಬರ್ತಾ ಇದ್ದಾನೆ. ಹೀಗೆ ಇವರು ಎಲ್ಲೇ ಹೋಗ್ಬಿಟ್ಟೆ, ಸರ್ ಗುಡ್ಡೆ ಬಿಸ್ಕೆಟ್ ತರಕ್ಕೆ ಹೋಗಿದ್ದೆ ಸರ್. ಎಲ್ಲೇ ಸರ್ ಇದು ಅಂದ. ಬಿಚ್ಚು ನೋಡ್ತಾರೆ, ಫುಲ್ಲು ಮುರ್ಕಲ್ ಬಿಸ್ಕೆಟ್ಟು. ಇವ್ರು ಗಾಬರಿ ಆದರಂತೆ. ಎಲ್ಲಿಂದ ತಂದೆ ಸರ್, ಅದು ಗುಡ್ಡೆ ಬಿಸ್ಕೆಟ್ ಸರ್ ಅಂದ. ಎಲ್ಲಿ ಅಂದ್ರೆ ಅಲ್ಲಿ ಗೊರಗುಂಟೆಪಾಳ್ಯ ಅಂತಿದೆ ನಮ್ಮ ಇದರಲ್ಲಿ, ಈಗ ತಾಜ್ ವಿವಾಂತ ಆಗಿದೆ, ಅಲ್ಲಿ ಗೊರಗುಂಟೆಪಾಳ್ಯ ಅಂತ ರಾಜ್ಕುಮಾರ್ ಅವ್ರದ್ದು ಸಮಾಧಿ. ಅಲ್ಲಿ ಆವಾಗ ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿ ಇತ್ತು. ಏನು ಅಂದರೆ ಅದು ಮಂಗಾರಾಮ್ಸ್ ಅಂತ, ಮಂಗಾರಾಮ್ಸ್ ಅಂತೇಳಿ ಬಿಸ್ಕೆಟ್ ಫ್ಯಾಕ್ಟ್ರಿ. ಅದು ಸಂಜೆ ಹೊತ್ತಿಗೆ ಒಳ್ಳೆ ಘಮ ಅನ್ನೋದು ಆ ರೋಡಲ್ಲಿ ಬಿಸ್ಕೆಟ್ ವಾಸನೆ. ಸಾಟೆ ಬಿಸ್ಕೆಟ್ ಕಂಪನಿ ಅದು, ಸಾಟೆ ಅಂತ ಇನ್ನೊಂದು. ಇದು ಮಂಗಾರಾಮ್ಸ್ದು ಬಿಸ್ಕೆಟ್ ಮಾಡಿದ್ಮೇಲೆ ಕೆಲವು ಮುರಿದೋಗಿರುತ್ತಲ್ಲ, ಮುರ್ಕಲ್ ಬಿಸ್ಕೆಟು, ಅದನ್ನೆಲ್ಲ ಸೆಪ್ರೇಟ್ ಮಾಡಿ ಚೆನ್ನಾಗಿರೋ ಬಿಸ್ಕೆಟೆಲ್ಲ ಪ್ಯಾಕ್ ಮಾಡ್ತಾರೆ. ಈ ಮುರ್ಕಲ್ ಬಿಸ್ಕೆಟ್ನ ಸಂಜೆ ಹೊತ್ತಿಗೆ ಏನು ಮಾಡ್ತಾರೆ, ಬೆಳಗ್ಗೆ ಹೊತ್ತಿಗೆ ಮುಂದ್ಗಡೆ ಇರೋರಿಗೆ ಮಾರಿಬಿಡ್ತಾರೆ ಚೀಪಾಗಿ. ಅವ್ರು ಏನು ಮಾಡ್ತಾರೆ, ಅಲ್ಲಿ ಫುಟ್ಪಾತಲ್ಲಿ ಗುಡ್ಡೆ ಹಾಕ್ತಾರೆ ಎಲ್ಲನೂ. ಈ ಮುರ್ಕಲ್ ಬಿಸ್ಕೆಟ್ ಇದೆಯಲ್ಲ, ಇಷ್ಟಿಷ್ಟು ಗುಡ್ಡೆ ಹಾಕ್ಬಿಡ್ತಾರೆ. ಅದಕ್ಕೆ ಗುಡ್ಡೆ ಬಿಸ್ಕೆಟ್ ಅಂತಲೇ ಹೆಸರು. ಗುಡ್ಡೆ ಅಂದರೆ ಗುಂಪು, ಗುಡ್ಡೆ. ಸೊ ಈ ಕಾನ್ಸ್ಟೇಬಲ್ ಆ ಏರಿಯಾದವನು, ಗೊರಗುಂಟೆಪಾಳ್ಯದವನು, ಪಾಪ ಅವನಿಗೆ ಈ ಗುಡ್ಡೆ ಬಿಸ್ಕೆಟ್ ಹೊಸದಾಗಿ ಈ ಬ್ರಿಟಾನಿಯಾದ ಬಂದಿದ್ದು ಗೊತ್ತೇ ಇಲ್ಲ. ಇವ್ರು 50 ರೂಪಾಯಿ ಕೊಟ್ಟರಲ್ಲ, ಇವನಿಗೆ 50 ರೂಪಾಯಿಗೂ ತಂದುಬಿಟ್ಟ ಗುಡ್ಡೆ ಬಿಸ್ಕೆಟ್ನ. ಹಿಂಗೆ ನಮ್ಮ ಪೊಲೀಸ್ನಲ್ಲಿ ನಮಗೆ ಫಸ್ಟ್ ಹೇಳ್ಕೊಡೋದು, ಈಗ ಬಿಡಿ ಈಗ ಭಾಳ ಎಜುಕೇಟೆಡ್ಸ್ ಬಂದುಬಿಟ್ಟಿದ್ದಾರೆ, ಮಾಸ್ಟರ್ ಡಿಗ್ರಿ, ಡಬಲ್ ಡಿಗ್ರಿ ಮಾಡಿರೋರೆಲ್ಲ ಇದ್ದಾರೆ. ಮೊದಲೆಲ್ಲ SLC ಪಾಸ್ ಆದವರೇ ಅಲ್ವಾ, ಫೇಲ್ ಆದವ್ರು ಕೇಸ್ ಕೆಲವರು. ನಾವಿದ್ದಾಗಲೂ LS ಓದಿರೋರು. ನಾವು ಏನು ಹೇಳ್ತೀವಿ ಅಲ್ಲಿ ಏನು ಡಿಸಿಪ್ಲಿನ್ ಅಂದರೆ ಭಯ ಇರುತ್ತೆ ಅವ್ರಿಗೆ. ಗೊತ್ತಾಗ್ದಿವ್ರು ಎಸ್ ಸರ್ ಹೌದು ಸರ್ ಮಾಡ್ತೀನಿ ಪ್ರತಿಯೊಬ್ಬರು. ಈವನ್ ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳು ಅಷ್ಟೇ. ಈಗ ಕೆಲವರು IPS ಆಫೀಸರ್ಗಳು ಹೇಳ್ತಾರಲ್ಲ, ಇವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿರಲ್ಲ. ಸರ್ ಏನು ಸರ್ ಅಂತ ಕೇಳಕ್ಕೆ ಬೈಕ್, ಎಸ್ ಸರ್ ಐ ಡೂ ಇಟ್ ಸರ್, ಎಸ್ ಸರ್. ಆಮೇಲೆ ಈ ಕಡೆ ಅವ್ರು ಏನಪ್ಪ ಹೇಳಿದ್ರು ನನಗೆ ಅರ್ಥನೇ ಆಗಲಿಲ್ಲ ಅಂತ. ಹಾಗೆ ನಮಗೇನು ಹೇಳ್ಕೊಟ್ಟಿದ್ರು ಅಂದರೆ, ಫಸ್ಟ್ ಟ್ರೈನಿಂಗಲ್ಲಿ ನೀವು ಹೋದಾಗ ಒಬ್ಬ ಕಾನ್ಸ್ಟೇಬಲ್ಗೆ ಏನಾದ್ರು ಕೆಲಸ ಹೇಳಿದ್ರೆ ಅವನ ಕಡೆಯಿಂದ ನೀವು ಪುನಃ ರಿಟರ್ನ್ ಕೇಳ್ಕೋಬೇಕು. ಈಗ ನಾನು ಏನು ಹೇಳಿದೆ ಹೇಳು ಅಂತ. ನಮಗೆ ಇದು ರೂಢಿಯಾಗಿತ್ತು. ಯಾಕೆಂದರೆ ಅವನು ಸರ್, ಈಗ ನಾವು ಹೇಳ್ತೀವಿ, ಈಗ ಹೋಗಿ ಗುಡ್ಡೆ ಬಿಸ್ಕೆಟ್ ಸರ್, ಅದೇ ಅಲ್ಲಿ ಸರ್ ನೆಲದಲ್ಲಿ ಗುಡ್ಡೆ ಹಾಕಿರ್ತಾರೆ, ಅದೆಲ್ಲ ಕಡೆ ಅಂತೇಳಿ ಕರೆಕ್ಷನ್ ಆಗಬೇಕಾಗಿತ್ತು. ಇವ್ರು ಸಬ್ ಇನ್ಸ್ಪೆಕ್ಟರ್ ಹೇಳಿಲ್ಲ, ಇವ್ರು ಗುಡ್ಡೆ ತಂದುಬಿಟ್ಟಾರೆ. ನಮ್ಮಲ್ಲಿ ರೇವಣ್ ಸಿದ್ದೇನವರು ಮೈಸೂರು SP. ಆಗ ಒಂದು ಇರಾನ್ದು ದೊಡ್ಡ ಗಲಾಟೆ ನಡೀತಾ ಇತ್ತು. ಇರಾನ್ ಅಂದರೆ ಇರಾಕಿದ್ದು ಗಲಾಟೆ ಇತ್ತಲ್ಲ, ಇರಾನಿಯನ್ ಇದ್ರದ್ದು ಒಂದು ಗಲಾಟೆ ನಡೀತಾ ಇತ್ತು. ಆ ಮಂಡಿ ಏರಿಯಾ ಮುಸ್ಲಿಮ್ಸ್ ಡಾಮಿನೇಟೆಡ್ ಏರಿಯಾ. ಅಲ್ಲಿ ಇನ್ಸ್ಪೆಕ್ಟ್ರಿಗೆ ಅವ್ರು ಸ್ವಲ್ಪ ಗಾಬರಿ.
ಇನ್ಸ್ಪೆಕ್ಟ್ರು ಎಸ್ ಪಿ ಫೋನ್ ಮಾಡ್ತಾರೆ ಅಂತಂದರೆ ಗಾಬರಿ ಬೀಳೋರು. ಈವನ್ನು ಏನಾರು ಮಾತಾಡ್ತಾ ಇದ್ದರೆ ನಮ್ಮ ಸ್ಟೇಷನಿಗೆ ಬಂದಿರೋರು ಬಂದು ಇನ್ನೇನು ಸರ್ ಎಸ್ ಪಿ ಸಾಹೇಬರು ಮಾತಾಡ್ತಾ ಇದ್ದಾರೆ ಅಂತಂದರೆ ಎಸ್ ಪಿ ಸಾಹೇಬರು ಮಾತಾಡ್ತಾರೆ ಅಂದ್ರೆ ಹಾಂ ಮಾತಾಡ್ತೀನಿ ಅಂತ ಹೇಳಿ ಹಿಂಗೆ ಅಂದ್ಬಿಟ್ಟು ಮತ್ತೆ ಈಗ ಹೋಗಿ ತಿರುಗಿಸೋರು. 2-3 ರೌಂಡ್ ಹೊಡೆಯೋದ್ರಿಗೆ ರಾಂಗ್ ನಂಬರು ಸರಿ ಅಂತ ಇಟ್ಬಿಡೋರು. 2-3 ಸರಿ ಈ ಥರ ಆ ಥರ ಗಾಬರಿ ಅವ್ರಿಗೆ. ಓಕೆ. ರೇವಣ್ ಸಿದ್ದೇನವರು ಆಗ ಭಾಳ ಒಂಥರ ಭಯೋತ್ಪಾದಕ ಆಫೀಸರ್ ಅವರು. ಅದಕ್ಕೆ ರೇ ಏನು ರೀ ಮಾಡ್ತಾ ಇದ್ದೀರಾ ಅಲ್ಲಿ ಅಂತ ಈ ಸ್ಟೈಲಲ್ಲೇ ಕೇಳೋದು. ಸರ್ ನಮಸ್ಕಾರ ಸ್ವಾಮಿ, ಇಲ್ಲೇ ಮಂಡಿ ಸ್ಟೇಷನ್ ಇದ್ದೆ ಅಂತ. ಹಾಂ ನಿಮಗೆ ಆಯತ್ತುಲ್ಲಾ ಖಮೇನಿ ಗೊತ್ತಾ ಅಂತ. ಹ್ಞೂ ಗೊತ್ತು ಸ್ವಾಮಿ ಅಂತ. ಎಲ್ಲಿ ಇದೆ ಅಂತ. ಅದೇ ಇದ್ರ ಹತ್ರ ಅದು ಗುಮ್ಚಿ ಸರ್ಕಲ್ ಹತ್ರ ಅಂದೆ ಸರ್. ಯಾಕೆಂದರೆ ಇಲ್ಲ ಅಂದರೆ ಬೈತಾರೆ, ಆಮೇಲೆ ಪೊಲೀಸ್ನವ್ರು ಕೇಳ್ಕೊಬೋದಲ್ಲ ಅಂತ ಅವರು. ಈ ಥರ ಘಟನೆಗಳು ಆಗೋದು. ಸುಮ್ಮನೆ ಕೇಳಿದ್ದ ಇದು ಜೋಕ? ಇದು ಇಲ್ಲ ಜೋಕಲ್ಲ, ನಿಜವಾಗಿ ನಡೆದಿದ್ದು. ಅಲ್ಲ, ಅವನು ಇರಾನ್ ಲೀಡರ್ದು ಏನೋ ಒಂದು ಇಲ್ಲಿ ಒಂದು ಇದು ನಡೆದಿರುತ್ತೆ, ಅಯಾತುಲ್ಲಾ ಖಮೇನಿದು ಯಾವುದೋ ಒಂದು ಗಲಾಟೆ ನಡೆಯೋದಿರುತ್ತೆ. ವಿಚಾರ ಕೇಳಬೇಕು. ಅದಕ್ಕೆ ರೇ ಅಯಾತುಲ್ಲಾ ಖಮೇನಿ ಗೊತ್ತೇನ್ರಿ ಅಂತಂದರೆ ಇವ್ರು ಯಾರೋ ಇಲ್ಲಿ ಯಾರೋ ಮುಸ್ಲಿಮ್ ಲೋಕಲ್ ಮುಸ್ಲಿಮ್ ಅಂತ ಅಂದ್ಕೊಂಡು ಗೊತ್ತು ಸರ್, ಎಲ್ಲಿದ್ದಾನೆ? ಅದು ಗುಮ್ಚಿ ಸರ್ಕಲ್, ಗುಂಬಸ್ ಸರ್ಕಲ್ಗೆ ಗುಮ್ಚಿ ಸರ್ಕಲ್ ಅಂತ. ಹೌದಾ? ಅಲ್ಲಿದ್ದಾನೆ ಅಂತ. ಓಕೆ. ಯಾಕಾಗದಂದ್ರೆ ಆಮೇಲೆ ಕೇಳ್ಕೊಬೋದು.